ಹೈಕೋರ್ಟ್ ಆದೇಶದಂತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಫೆಡರೇಷನ್ ಸೇರಿದಂತೆ ರಾಜ್ಯದ 7 ಕಟ್ಟಡ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಆಗಸ್ಟ್ 5ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಕೆ ಮಹಾಂತೇಶ್ ತಿಳಿಸಿದರು. ದಾಂಡೇಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೋರಾಟದ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದ ಅವರು, ಹೈಕೋರ್ಟಿನ ನೋಟಿಫಿಕೇಶನ್ ಪ್ರಕಾರ ಕಾರ್ಮಿಕರ ಎಲ್ಲಾ ಮಕ್ಕಳಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿರುವ ಹಣದಿಂದ ಶೈಕ್ಷಣಿಕ ಧನ ಸಹಾಯ ನೀಡಬೇಕು. ಆದರೆ ಪ್ರಸ್ತುತ ಸರ್ಕಾರ ಮತ್ತು ಕಾರ್ಮಿಕ ಸಚಿವರು ಅದನ್ನ ನೀಡುವಲ್ಲಿ ಒಪ್ಪುತ್ತಿಲ್ಲ. ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಖರೀದಿ ಮತ್ತು ಬೋಗಸ್ ಬಿಲ್ಗಳ ಹಗರಣ ನಡೆದಿತ್ತು. ಅದನ್ನ ನಿಯಂತ್ರಿಸಬೇಕೆಂದು ಹೈಕೋರ್ಟ್ ಮಧ್ಯಂತರ ಆದೇಶ ಕೂಡ ನೀಡಿದೆ. ಆದಾಗ್ಯೂ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಸಹಾಯ ಮಾಡೋದು, ಕಿಟ್ ನೀಡೋದು ಸೇರಿದಂತೆ ವ್ಯಾಪಕ ಖರೀದಿಯ ಕೆಲಸವನ್ನ ಮುಂದುವರೆಸಿದೆ. ಈ ವಿಚಾರಗಳನ್ನ ಇಟ್ಟುಕೊಂಡು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಚಲೋ ಘೋಷಣೆಯಡಿಯಲ್ಲಿ ಹೋರಾಟ ನಡೆಯಲಿದೆ ಎಂದು ತಿಳಿಸಿದ್ರು. ಈಗಾಗಲೇ ನಾವು ಹೈಕೋರ್ಟ್ನಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿ ವಿರುದ್ಧ ರಿಟ್ ಅರ್ಜಿಯನ್ನ ಹಾಕಿದ್ದೇವೆ. ನ್ಯಾಯಾಲಯ ದಂಡ ಕೂಡ ವಿಧಿಸಿದೆ. ಇದು ನಮ್ಮ ಹೋರಾಟದ ಗೆಲುವಾಗಿದೆ. ಕಾರ್ಮಿಕ ಇಲಾಖೆಯಲ್ಲಿ 16,000 ಕೋಟಿ ರೂಪಾಯಿ ಇದ್ರೂ ಕೂಡ ಅದನ್ನ ಸದ್ಬಳಕೆ ಮಾಡಿಕೊಳ್ಳದೆ ಹಲವು ಮಜಲುಗಳಿಂದ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆಯುತ್ತಿದೆ. ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕೆಂದು ಒತ್ತಾಯಿಸಿದ್ರು. ಕಲ್ಯಾಣ ಮಂಡಳಿಯ ಪುನರ್ರಚನೆಯನ್ನ ಸದ್ಯ ಮಾಡಿದ್ದಾರೆ. ಆದರೆ ಕಟ್ಟಡ ಕಾರ್ಮಿಕರ ಹೋರಾಟ ಸಂಘಟನೆಯವರು ಯಾರೂ ಇಲ್ಲ. ಎಲ್ಲರೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು. ಕಾರ್ಮಿಕ ಹೋರಾಟದ ಅರಿವೇ ಇಲ್ಲದಿದ್ದವರೂ ಇದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶಿಸಬೇಕೆಂದು ಕೆ ಮಹಾಂತೇಶ್ ಒತ್ತಾಯಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ಮುಖಂಡ ಡಿ ಸ್ಯಾಮ್ಸನ್, ಕಟ್ಟಡ ಕಾರ್ಮಿಕರ ಸಂಘಟನೆಯ ಹಳಿಯಾಳ್ ತಾಲೂಕಾ ಅಧ್ಯಕ್ಷ ಹನುಮಂತ್ ಶಿಂದೋಗಿ, ಜೊಯ್ಡಾಧ್ಯಕ್ಷ ಪ್ರಭಾಕರ್ ಹಂಪೇಕರ್, ಕಾರ್ಯದರ್ಶಿ ಕೃಷ್ಣ ಭಟ್, ರಾಜ್ಯ ಸಮಿತಿ ಸದಸ್ಯೆ ಜ್ಯೋತಿ ನಾರ್ವೇಕರ್, ಪ್ರಮುಖರಾದ ರೇಣುಕಾ ಹಣಬರ್, ಸುನಿಲ್ ನಾಯರ್, ಪ್ರಸಾದ್, ತುಕಾರಾಂ ಪಾಟೀಲ್ ಮುಂತಾದವರು ಇದ್ದರು. 14,000 ಕೋಟಿ ರೂಪಾಯಿ ಹಣ ಸಂಗ್ರಹ ಕಲ್ಯಾಣ ಮಂಡಳಿ, ಕರ್ನಾಟಕ ಕಲ್ಯಾಣ ಮಂಡಳಿಯಲ್ಲಿ 14,000 ಕೋಟಿ ರೂಪಾಯಿ ಹಣ ಸಂಗ್ರಹ ಆಗಿದೆ. ವರ್ಷಕ್ಕೆ 1,000 ಕೋಟಿ ರೂಪಾಯಿ ಹಣ ಸಂಗ್ರಹ ಆಗ್ತಾ ಇದೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ. ಇನ್ನೂ ಪರಿಣಾಮಕಾರಿಯಾಗಿ ಸೆಸ್ ಸಂಗ್ರಹ ಮಾಡಿದರೆ ತುಂಬ ಜನ ತಪ್ಪಿಸ್ಕೊಳ್ತಾರೆ. ಉದಾಹರಣೆಗೆ 10 ಲಕ್ಷ ರೂಪಾಯಿ ಮೇಲ್ಪಟ್ಟು ಅದು ಸೆಸ್ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅದನ್ನು 9,99,000 ಅಂತ ತೋರಿಸಿ ಆ ಸೆಸ್ಸಿಂದ ವಿನಾಯಿತಿ ಪಡ್ಕೊಳ್ತಾರೆ. ಈಗ ಮೋದಿಯವರ ಸರ್ಕಾರ ಕಾನೂನು ತಿದ್ದುಪಡಿ ಮಾಡೋದ್ರ ಮೂಲಕ ಆ ಬರುವಂಥ ಸೆಸ್ಸನ್ನು ಕೂಡ ಕಡಿತ ಮಾಡೋದು ಕೊಟ್ಟಿದೆ. ಈ 29 ಕಾರ್ಮಿಕ ಕಾನೂನುಗಳನ್ನು 4 ಸಮಿತಿಗಳನ್ನಾಗಿ ಪರಿವರ್ತನೆ ಮಾಡಿ ಈಗೇನು ಜಾರಿ ಕೊಟ್ಟಿದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಕಾನೂನು ಬಂದರೆ, ಮೋದಿಯವರು ತರುವಂಥ ಹೊಸ ಕಾನೂನು ಬಂದರೆ ಈ ಸೆಸ್ ಪ್ರಮಾಣ ಇನ್ನೂ ಕಡಿಮೆ ಆಗುತ್ತೆ. ಯಾಕಂತಂದರೆ ಅವರು 10 ಲಕ್ಷ ಇರೋದನ್ನು 50 ಲಕ್ಷಕ್ಕೆ ಏರಿಸಿದ್ದಾರೆ. ಅಂದರೆ 50 ಲಕ್ಷ ಮೇಲ್ಪಟ್ಟಂಥವ್ರು ಮಾತ್ರ ಸೆಸ್ ಕೊಡಬೇಕು ಖಾಸಗಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನಂತ ಹೇಳಿದ್ರೆ ಇನ್ನು 49 ಲಕ್ಷ ಅಂತೇಳಿ ತೋರಿಸಿ ಸೆಸ್ಸಿಂದ ಸಾಕಷ್ಟು ಜನ ವಿನಾಯಿತಿ ಪಡ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಆಗಸ್ಟ್ 5ನೇ ತಾರೀಕು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಿಐಟಿಯು ಅದರ ಜೊತೆ ಇತರೆ 7 ಕಾರ್ಮಿಕ ಸಂಘಟನೆಗಳು ಕಟ್ಟಡ ನಿರ್ಮಾಣ ಕಾರ್ಮಿಕರ ನಡುವೆ ಏನು ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲ ಸಂಘಟನೆಗಳು ಸೇರಿ ಬೆಂಗಳೂರಿನಲ್ಲಿ ಒಂದು ಬೃಹತ್ತಾದಂಥ ಒಂದು ಹೋರಾಟವನ್ನು, ಮುಖ್ಯಮಂತ್ರಿ ಚಲೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ, ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ.